ಏನಾರು ಇನ್ನೊಂದು ಸತಿ ಆ ಥರ ಮಾಡಿದ್ರೆ ಹಾಕೊಂಡು ಗುದ್ಬಿಡ್ತೀನಿ, ಗೊತ್ತಾಯ್ತಾ? ಬಡಿಸು, ಊಟ ಬಡಿಸು. ಕಡೆಯಲ್ಲೇ ಏನಪ್ಪ ಸೌಂಡು? ಪ್ಲೀಸ್ ಕಣ್ರಿ, ಯಾರ ಹತ್ರ ಹೇಳ್ಬೇಡಿ ಕಣ್ರಿ, ಪ್ಲೀಸ್ ಕಣ್ರಿ, ಪ್ಲೀಸ್ ಕಣ್ರಿ. ಏನಂದೆ ನೀನಾಗ್ಲೇ? ನನ್ನನ್ನು ಶೇಪ್ ಔಟ್ ಮಾಡ್ತೀನಿ ಇದೆಲ್ಲ ನೋಡ್ತಿರು. ನಿನ್ನ ಮಾನ ಮರಿದನ್ ಹೇಗ ರಾಜ್ ಹಾಕ್ತೀನಿ. ಪ್ಲೀಸ್ 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 ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕನ ಒಂದೇ ಒಂದ್ಸಲ ಕರೀಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಕ್ಕ ಪ್ಲೀಸ್ ಕಣ್ರಿ, ಪ್ಲೀಸ್ ಕಣ್ರಿ ರೀ. ಏನೋ ತಮಾಷೆಗೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಜಗಳ ಮಾಡಿದ್ದೆ ಅಷ್ಟೇ. ಏನು ತಮಾಷೆಗೂ ನೀನ್ ನನ್ನ ಜೊತೆ ಜಗಳ ಮಾಡ್ತೀಯಾ? ಎಲ್ಲಿ ನಾನು ಒಂದ್ಸಲ ನೋಡ್ಬೇಕು, ನನ್ನ ಜೊತೆ ಜಗಳ ಆಡು ಪ್ಲೀಸ್ 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 ಕಣೋ. ಪ್ಲೀಸ್ ಕಣ್ರಿ ರೀ, ತಪ್ಪಾಯ್ತು ಕಣ್ರಿ, ನಾನು ನಿಮ್ಮ ಹತ್ರ ಜಗಳ ಮಾಡಲ್ಲ. ನೋಡಿದ್ಯಾ ಈ ಮಧುರನ್ ಹೆದ್ರಾಕೊಂಡ್ರೆ ಏನಾಗುತ್ತೆ ಅಂತ? ನಮ್ಮನೆಗೆ ಬಂದು ನನ್ಗೆ ಆವಾಜ ತೆಗದ್ ಬಿಟ್ಟ ಅಂದ್ರೆ ನಿನ್ ಶೇಪ್ ಔಟ್ ಆಗ್ಬಿಡ್ಬೇಕು. ಯಾಕಪ್ಪ ವಿಜಯ್, ಊಟ ಮಾಡಲ್ವಾ? ಅಂಕಲ್, ನನಗೆ ಒಂದೇ ಒಂದು ನಿಮಿಷ ಕೆಲಸ ಇದೆ ಅಂಕಲ್, ನಾನು ಆಮೇಲಿಂದ ಊಟ ಮಾಡ್ತೀನಿ ಅಂಕಲ್. ಒಂದೇ ಒಂದು ನಿಮಿಷ ಕೆಲಸ ಇದೆ ಅಂಕಲ್, ನಾನು ಬರ್ತೀನಿ ಅಂಕಲ್. ಹೇಯ್, ಯಾಕೆ ನಿನ್ನ ಕ್ಲಾಸ್ಮೇಟು ಊಟ ಮಾಡದೆ ಹಾಗೆ ಹೋಗ್ಬಿಟ್ಟ? ಯಾಕೆ ನಗ್ತಿದ್ಯಾ? ನಿನ್ನೆ ಕೇಳ್ತಿರೋದು ಯಾಕೆ ನಗ್ತಿದ್ಯಾ? ಅವಿವೇಕಿ. ವಿಕ್ರಮ್, ಕಂಗ್ರ್ಯಾಚುಲೇಷನ್. ನಿನ್ ಮದ್ವೆ ಇನ್ವಿಟೇಷನ್ ಸೂಪರ್ ಆಗಿದೆ ಗೊತ್ತಾ? ಅಂಕಲ್, ನಾವು ನೀವು ಮಾತಾಡೋಣ, ನೀವು ಕೇಳಿ ಅಂಕಲ್, ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿದೆಪ್ಪ. ಶಂಕರ, ದುಡ್ಡು ಅರೇಂಜ್ ಆಯ್ತೇನೋ? ರಾತ್ರಿ ಕೂಡ ನಿನಗೆ ಫೋನ್ ಮಾಡಿ ಹೇಳಿದ್ದೀನಿ. ಈಗ ಈ ರೀತಿ ಕೈ ಎತ್ಬಿಟ್ರೆ ಹೇಗೋ? ನನ್ನ ಮಕ್ಕಳು ತುಂಬಾ ಆಸೆಯಿಂದ ಆಲ್ರೆಡಿ ಒಡವೆ ಅಂಗಡಿಲಿ ಬಂದು ಕೂತಿದಾರ ಕಣೋ. ನೆನೆ ರಾತ್ರಿ ತಾನೇ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಲ್ಲೋ, ಅಷ್ಟಾಗದೆ ಹೋದ್ರೆ ಅರ್ಧನಾದ್ರೂ ಕೊಡೋ. ಲೋ ಶಂಕರ, ನಾನು ಪ್ರಾಣನೇ ಬಿಡ್ಬೇಕಾಗುತ್ತೆ ಕಣೋ. ಈಗ ನಿನ್ ಕಾಲ್ ಮುಗಿತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ. ಅಪ್ಪ, ಒಡವೆಗಳೆಲ್ಲ ಸೆಲೆಕ್ಟ್ ಮಾಡಾಯ್ತು, ಪ್ಯಾಕ್ ಮಾಡಕ್ ಹೇಳಿದ್ದೀನಿ. 1,65,000 ಆಯ್ತು, ಕೊಡಪ್ಪ. ಆಕ್ಚುಲಿ ಈ ಅಂಗಡಿನಲ್ಲಿ ಚಿನ್ನದ ಬೆಲೆ ಜಾಸ್ತಿ ಅಂತೆ.
ಅಲ್ಲಿ 3ನೇ ಬೀದಿನಲ್ಲಿ ನನ್ನ ಸ್ನೇಹಿತಂದೇ ಅಂಗಡಿ ಇದೆ. ಅವರು ಚಿನ್ನದ ಬೆಲೆ ಕಮ್ಮಿ ಕೊಡ್ತಾರಂತೆ, ಅಲ್ಲೇ ತಗೊಳ್ಳೋಣ. ಇಲ್ಲಪ್ಪ, ಇಲ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ನಾವು ಸೆಲೆಕ್ಟ್ ಮಾಡ. ಅಕ್ಕ ತುಂಬಾ ಸಕ್ಕತ್ತಾಗಿ ಸೆಲೆಕ್ಟ್ ಮಾಡಿದಾಳೆ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಚಿನ್ನದ ಬೆಲೆ ಜಾಸ್ತಿ ಅಂತೆ, ಅಲ್ಲಿ ಸೆಲೆಕ್ಟ್ ಮಾಡಾಗೋಗಿದೆಪ್ಪ. ಯಾತಕ್ ನೀ ಹಠ ಮಾಡ್ತೀಯಾ? ಹೇಳದಲ್ಲ, ಹೋಗೋಣ ಬನ್ನಿ. ಬನ್ನಿ. ಅಂಕಲ್, ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ, 5 ನಿಮಿಷ ಬಂದ್ಬಿಡ್ತೀನಿ. ಸರಿಯಪ್ಪ, ಸರಿ. ಅಮ್ಮ, ನಿನ್ನಿಂದ ಒಂದು ಸಹಾಯ ಆಗಬೇಕು. ಇವಾಗ ನಾನು ಅವ್ರ ಜೊತೆ ಒಡವೆ ತೊಗೊಳಕ್ಕೆ ಹೋಗಿದ್ದೆ. ಮೋಸ್ಟ್ಲಿ ಅವ್ರ ಹತ್ರ ದುಡ್ಡಿಲ್ಲ ಅನಿಸುತ್ತೆ. ಅವ್ರಿಗೆ ಒಡವೆ ತೊಗೊಳಕ್ಕೆ ಆಗ್ತಿಲ್ಲಮ್ಮ. ತುಂಬ ಆಸೆ ಪಟ್ಟು ನೋಡಿದ್ದಾರೆ, ಬಟ್ ತೊಗೊಳಕ್ಕಾಗ್ತಿಲ್ಲ. ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ. ನೀನು ಅವ್ರಿಗೆ ಇವಾಗಲೇ ಫೋನ್ ಮಾಡಿಬಿಟ್ಟು ನಾನೇ ಒಡವೆ ಕೊಡ್ತೀನಿ ಅಂತ ಹೇಳಬೇಕು. ಇಮಿಡಿಯೇಟಾಗಿ ಮಾಡು. ಇವಾಗಲೇ ಫೋನ್ ಮಾಡಿಬಿಟ್ಟು ನಾನೇ ಕೊಡ್ತೀನಿ ಅಂತ ಹೇಳಬೇಕು. ಇಮಿಡಿಯೇಟಾಗಿ ಹೇಳ್ತೀಯಲ್ವಾ? ಓಕೆ, ಬಾಯ್. ಹಲೋ, ನಾನಮ್ಮ ಜಯ ಮಾತಾಡ್ತಿರೋದು. ಅಪ್ಪ, ಸಾಹೇಬ್ರವ್ರ ಅಮ್ಮ ಫೋನ್ ಮಾಡಿದ್ದಾರೆ. ಮಾತಾಡು. ಹಾ ಅಮ್ಮ, ಹೇಳಿ. ಈಗ ನೀನು ಎಲ್ಲಿದ್ದೀಯ ಮೇಘ್ನಾ? ನಾವು ಒಡವೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಓ ಹೌದಾ? ಹಾಗಾದ್ರೆ ನಾನು ಸರಿಯಾದ ಟೈಮಿಗೆ ಫೋನ್ ಮಾಡಿದ್ದೀನಿ ಅನ್ಸುತ್ತೆ. ಇನ್ನೂ ನೀವು ಒಡವೆ ತಗೊಂಡಿಲ್ಲ ತಾನೇ? ಇನ್ನೂ ಇಲ್ಲ ಅಮ್ಮ, ಈಗ ಹೋಗ್ತಾ ಇದ್ದೀವಿ. ಒಳ್ಳೇದೇ ಆಯಿತು. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಡವೆನ ತಗೋಬೇಡಿ. ಯಾಕಮ್ಮ? ಯಾಕೆ ಅಂದರೆ ನಮ್ಮನೇಲೆ ಬೇಕಾದಷ್ಟು ಒಡವೆ ಇದೆ. ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ನೀವು ಮನೆಗೆ ಬಂದು ಯಾವ ಒಡವೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ತಗೊಂಡೋಗಿ. ಅಮ್ಮ, ಅದು ಹಾಂ, ನೀನೇನು ಹೇಳಕ್ಕೆ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ಪುಟ, ನಾವು ನಿಮ್ಮನ್ನು ಚಿನ್ನದಲ್ಲಿ ಅಳಿತಾ ಇಲ್ಲ. ನಮ್ಮ ಹತ್ರ ಬೇಕಾದಷ್ಟಿದೆ. ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡಿ ವೇಸ್ಟ್ ಮಾಡ್ತೀರಾ ಅಂತ ಹೇಳಿದೆ ಅಷ್ಟೇ. ನಿಮ್ಮ ತಂದೆ ಕೊಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ ಅಮ್ಮ, ಕೊಟ್ಟೆ. ಅಪ್ಪ, ನಿನ್ನ ಹತ್ರ ಮಾತಾಡ್ತಾರಂತೆ. ನಮಸ್ಕಾರ ಅಮ್ಮ. ಹೇಳಿಮ್ಮ. ನಮಸ್ಕಾರ ಮೂರ್ತಿಗಳೇ. ನೀವು ಒಡವೆ ತಗೊಳಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ನೋಡಿ, ನಮ್ಮನೇಲೆ ಸಾಕಷ್ಟು ಒಡವೆಗಳಿದೆ. ಮೇಘನಾ ಮನೆಗೆ ಬಂದಮೇಲೆ ಆ ಒಡವೆ ಎಲ್ಲ ಅವಳಿಗೆ ಸೇರಿದ್ದು. ಅದಕ್ಕೆ ದಯವಿಟ್ಟು ನೀವು ಒಡವೆ ಮೇಲೆ 1 ಪೈಸಾನೂ ಖರ್ಚು ಮಾಡಕ್ಕೆ ಹೋಗಬೇಡಿ. ಅಮ್ಮ, ನನ್ನ ಮಗಳ ಮದುವೆಗೆ ನಾನು ಒಡವೆ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದಿದ್ದೀನಿ. ನನಗೆ ಗೊತ್ತು ಮೂರ್ತಿಗಳೇ, ನೀವು ತುಂಬ ಸ್ವಾಭಿಮಾನಿಗಳು ಅಂತ. ನಾನು ನಿಮ್ಮನ್ನು ಚಿನ್ನದಿಂದ ಅಳಿತಾ ಇಲ್ಲ. ಚಿನ್ನ ಒಂದು ವಸ್ತು ಅಷ್ಟೇ. ಆದರೆ ನಿಮ್ಮ ಸಂಬಂಧಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಮೂರ್ತಿಗಳೇ. ಚಿನ್ನದಂತ ಮಾತಾಡಿದ್ರಿ ಅಮ್ಮ. ನೀವು ಯಾವುದೇ ಮುಜುಗರ ಇಟ್ಕೋಬೇಡಿ. ದಯವಿಟ್ಟು ಮನೆಗೆ ಬನ್ನಿ ಮೂರ್ತಿಗಳೇ. ದೇವ್ ಸಾಹೇಬ್ರೆ ಇದನ್ನು ಹೇಳು ಅಂತ ನನಗೆ ಹೇಳಿದರು. ಆಯ್ತಮ್ಮ, ಅಪ್ಪಾಜಿನೇ ಹೇಳಿದ್ದಾರೆ ಅಂದಮೇಲೆ ಮುಗಿದೋಯ್ತು. ನಾನು ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಮೂರ್ತಿಗಳೇ, ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ತಾ ಇದ್ದೀರಲ್ಲ, ಅದೇ ದೊಡ್ಡ ಋಣ ನಮ್ಮ ಮೇಲೆ ಹೊರಿಸ್ತಾ ಇದ್ದೀರಾ ನೀವು. ದಯವಿಟ್ಟು ಮನೆಗೆ ಬನ್ನಿ. ಸರಿನಮ್ಮ, ನಾನು ತಿಳಿಸ್ತೀನಿ. ಅಪ್ಪ, ಏನ್ ಹೇಳಿದ್ರು? ಒಡವೆ ನೋಡಕ್ಕೆ ದೊಡ್ಡ ಸಾಹೇಬರು ಮನೆಗೆ ಬರಹಿದಾರಂತೆ. ಲೇ ಅಕ್ಕ, ಬಾವ ಫೋನ್ ಮಾಡಿದ್ರಾ? ಹಾಗೋ ಅವ್ರದ್ದೇ ಫೋನ್ ಇರ್ಬೇಕು. ಮನಸ್ಸಿನಲ್ಲಿ ಮೊದಲನೇ ಸ್ಥಾನ ನಿಮಗೆ ಇರುತ್ತೆ ಕಣೆ. ಅನುಮಾನ ಇದೆ ಅಪ್ಪ, ನಿಜವಾಗ್ಲೂ ನಾನು ಅವ್ರಿಗೆ ಇಷ್ಟ ಆಗಿದ್ದೀನೋ ಇಲ್ವೋ ಅಂತ. ಏನ್ ಹೇಳ್ತಾಳೆ ನಿಮ್ ತಾಯಿ? ಈ ಮನೆಯ ಹಿರಿಯ ಮಗು ದೊಡ್ಡ ಮನೆಗೆ ಹೋಗುತ್ತಾಳೆ ತಾಯಿ. ಮಹಾರಾಜ ಬರ್ತಾನೆ ಮಹಾರಾಜ, ಪ್ರೀತಿನ ತರ್ತಾನೆ ಪ್ರೀತಿನ, ಕೊಪ್ಪರ್ಗೆಲ್ ತರ್ತಾನೆ ಪ್ರೀತಿನ.